ಶಿರಹಟ್ಟಿ ಶಾಸಕ ಚಂದ್ರು ಲಮಾನಿಗೆ ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನ. ಶಾಸಕರ ಜೊತೆ ಸಹಾಯಕ ಮಂಜುನಾಥ್ ಮತ್ತು ಗುರುನಾಯಕ್ ಕೂಡ ಪರಪ್ಪನ ಅಗ್ರಹಾರಕ್ಕೆ. ಶಾಸಕನ ಮನೆಯಲ್ಲಿ ಸಿಕ್ಕ ಡೈರಿ ಬಿಚ್ಚಿಡಲಿದೆಯೇ? ಮತ್ಯಾರ ಭ್ರಷ್ಟ ಮುಖವಾಡ? ಲಂಚಕ್ಕಾಗಿ ಪೀಡಿಸುತ್ತಿದ್ದ ಆಡಿಯೋ ಕ್ಲಿಪ್ ಎಫ್ಎಸ್ಎಲ್ ವಶಕ್ಕೆ. ಚಿಕಿತ್ಸೆ ನೀಡಬೇಕಾದ ಕೈಗಳಲ್ಲಿ ಕಮಿಷನ್ ನೋಟುಗಳು. ಲೋಕಾಯುಕ್ತರ ಬಿಗ್ ಆಪರೇಷನ್ ಇದು. ಲಂಚೋ ನಾರಾಯಣೋ ಹರಿ ಎನ್ನುವ ಈ ಭ್ರಷ್ಟರಿಗೆ ಅಧಿಕಾರ ಯಾಕೆ ಬೇಕು? ವೀಕ್ಷಕರೇ, ಅಧಿಕಾರ ಸಿಕ್ಕ ತಕ್ಷಣ ಜನಸೇವೆ ಮರೆತು ಜೇಬು ತುಂಬಿಸಿಕೊಳ್ಳುವವರಿಗೆ ಕಾಲ ಹತ್ತಿರ ಬಂದಿದೆ. ಶಿರಹಟ್ಟಿಯ ವೈದ್ಯ ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ಈಗ ಜೈಲು ಪಾಲು. ಬಡ ಗುತ್ತಿಗೆದಾರನ ರಕ್ತ ಹೀರುವ ಇವರ ಕಮಿಷನ್ ದಂಧೆ ಅಂತಿಂತದ್ದಲ್ಲ. 1.20 ಕೋಟಿಯ ತಡೆಗೋಡೆ ಬಿಲ್ ಪಾಸ್ ಮಾಡಲು ಬರೋಬ್ಬರಿ 11 ಲಕ್ಷದ ಬೇಡಿಕೆ ಇಟ್ಟಿದ್ದ ಈ ವೈದ್ಯ ಶಾಸಕನಿಗೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸರಿಯಾದ ಚಿಕಿತ್ಸೆ ನೀಡಿದೆ. ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಪರಪ್ಪನ ಅಗ್ರಹಾರಕ್ಕೆ ಅತಿಥಿಯನ್ನಾಗಿ ಕಳುಹಿಸಿಕೊಟ್ಟಿದೆ. ನೋಡಿ ವೀಕ್ಷಕರೇ, ಇದು ಆಸ್ಪತ್ರೆಯೋ ಅಥವಾ ಲಂಚದ ವ್ಯವಹಾರ ಕುದುರಿಸೋ ಮಾಲ್ ಅಥವಾ ರೆಸಾರ್ಟೋ? ಇತ್ತ ರೋಗಿಗಳು ಕಷ್ಟದಲ್ಲಿದ್ರೆ ಅತ್ತ ಲಕ್ಷ್ಮೇಶ್ವರದ ಬಾಲಾಜಿ ಆಸ್ಪತ್ರೆಯಲ್ಲಿ ಶಾಸಕರು ಲಂಚದ ಹಣ ಎಣಿಸುತ್ತಿದ್ರು. ಶನಿವಾರ ಸಂಜೆ ಗುತ್ತಿಗೆದಾರನಿಂದ 5 ಲಕ್ಷ ಮುಂಗಡ ಹಣ ಪಡೆಯುವಾಗ ಲೋಕಾಯುಕ್ತ ಎಸ್ಪಿ ನೇತೃತ್ವದ ತಂಡ ಮಿಂಚಿನ ದಾಳಿ ನಡೆಸಿ ಶಾಸಕ ಮತ್ತು ಆತನ ಸಹಚರರಾದ ಮಂಜುನಾಥ್ ಮತ್ತು ಗುರುನಾಯಕ್ ಅವರನ್ನ ಹೆಡೆಮುರಿ ಕಟ್ಟಿದೆ. ಭಾನುವಾರ ರಜೆ ಇದ್ರೂ ಕೂಡ ಕೇಸ್ ಗಂಭೀರತೆ ಪರಿಗಣಿಸಿ ನ್ಯಾಯಾಧೀಶರ ನಿವಾಸದಲ್ಲೇ ಹಾಜರುಪಡಿಸಿದ ಪೊಲೀಸರು ಈಗ ಈ ಕಮಿಷನ್ ಏಜೆಂಟ್ಗಳನ್ನ ಜೈಲಿಗಟ್ಟಿದ್ದಾರೆ. ಇವರು ವೈದ್ಯಕೀಯ ಓದಿದ್ದು ಜನರ ಪ್ರಾಣ ಉಳಿಸಲಿಕ್ಕ ಅಥವಾ ಜನರ ಹಣ ಲೂಟಿ ಮಾಡಲಿಕ್ಕ? ತಡೆಗೋಡೆ ಕಟ್ಟುವ ಕೆಲಸದಲ್ಲೂ ಲಂಚ ಕೇಳುವ ಇವರು ಜನಪ್ರತಿನಿಧಿನ ಅಥವಾ ಕಮಿಷನ್ ಏಜೆಂಟ? ಆಸ್ಪತ್ರೆಯಲ್ಲೇ ಡೀಲ್, ಈಗ ಜೈಲಿನಲ್ಲಿ ಮೀಲ್. ಸದ್ಯಕ್ಕೆ 11 ಲಕ್ಷದ ಆಸ್ತಿಗೆ ಬಿದ್ದು ಕಂಬಿ ಎನಿಸುತ್ತಿರುವ ಇವರ ಮನೆಯಲ್ಲಿ ಸಿಕ್ಕಿರುವ ಡೈರಿ ಮತ್ತು ಫೈಲ್ಗಳು ಇನ್ನು 10 ಜನ ಲೂಟಿಕೋರರ ಹೆಸರನ್ನ ಹೊರಹಾಕಲಿವೆಯೇ. ಲಂಚಕ್ಕಾಗಿ ಪೀಡಿಸುತ್ತಿದ್ದ ಆಡಿಯೋ ಕ್ಲಿಪ್ ಈಗ ಎಫ್ಎಸ್ಎಲ್ ಮೆಟ್ಟಿಲೇರಿದೆ. ಪ್ರಕರಣದ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ನಾಳೆ ಶಾಸಕರನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಇತ್ತ ಬಿಜೆಪಿ ವಲಯದಲ್ಲಿ ತೀವ್ರ ಮುಜುಗರ ಉಂಟಾಗಿದ್ದು ಪ್ರತಿಪಕ್ಷಗಳು ಶಾಸಕರ ರಾಜೀನಾಮೆಗೆ ಆಗ್ರಹಿಸಿ ಬೀದಿಗಿಳಿದಿವೆ. ಬಾಕಿ ಉಳಿದ ಬಿಲ್ ಶಾಸಕನಿಗೆ ಜೈಲು ಫಿಕ್ಸ್. ಕಮಿಷನ್ ರಾಜಕಾರಣಕ್ಕೆ ರಾಷ್ಟ್ರಕ್ರಾಂತಿ ನ್ಯೂಸ್ ಧಿಕ್ಕಾರ ಹಾಕುತ್ತಾ ಈ ಡೈರಿ ರಹಸ್ಯ ಯಾರ್ಯಾರ ಕುರ್ಚಿಯನ್ನ ಅಲುಗಾಡಿಸಲಿದೆ ಅನ್ನೋದನ್ನ ಕಾಯ್ದು ನೋಡೋಣ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ.